ನಮ್ಮವನ್ ಕೈಲಿಂದ ನಮ್ಮವ್ರಿಗೆ ಓಡಿಸಿ ಡಾನ್ ತರ ತಿರುಗ್ತಾ ಇದ್ದಾನ. ಬಂಡ್ರ ಬಂದ್ರು ಇವತ್ತು ನೋಡೇ ಬಿಡೋಣ ನಾವು ಅವ್ರ ಅಂತ. ಕನ್ನಡದವ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನೋ? ಪಾಪ ಒಳ್ಳೆಯವರ ಕಣ, ಅವರೇ ಅಲ್ವಾ KGF ತೆಗ್ದಿದ್ದು. ಅದಕ್ಕೆನಾ ಗರುಡನ್ ಇನ್ಸ್ಪಿರೇಷನ್ ಇಂದ ನಮಗ್ ಮೋಸ ಮಾಡಿದ್ದು. ದ್ರೋಹ ಅಂದ್ರೆ ಏನು? ದ್ರೋಹ ಅಂದ್ರೆ ಬೆನ್ನು ಚೂರಿ ಹಾಕೋದು ಕಣೋ. ನೀವ್ ಯಾಕೆ ಹೊಡ್ಕೋತಾ ಇದ್ದೀರಾ? ನಿಮ್ಮನ್ನ ಹೊಡೆಯೋಕೆ ಅಂತಂದ್ರೆ ನಾವು ಬಂದಿಲ್ವಾ? ಬಂಡ್ರ ಪ್ರಿನ್ಸಿಪಲ್ ಬಂದವರು. ಆಯ್ತೇನಪ್ಪ, ಹೊಡೆದಾಡಿ. ಇಲ್ಲಿ ಕ್ಯಾಮ್ರಾ ಇಲ್ವಲ್ಲ? ಓಹೋ, ನನಗೆ ಗೊತ್ತಾಗೋಯ್ತು ಅಂತನಾ? ನೀವೇ ಜಗಳ ಆಡ್ತೀರಾ, ಹೊಡೆದಾಡ್ತೀರಾ, ಬೇಕಾದ್ರೆ ಸಾಯಿಸ್ಬಿಡ್ತೀರಾ. ಆದ್ರೆ ನನಗೆ ಗೊತ್ತಾಗಬಾರ್ದು ಅನ್ಕೋತೀರಾ. ಯಾಕಂದ್ರೆ ನೀವು ಕಾಲೇಜ್ ಫೀಸ್ ಕಟ್ಟಕ್ಕಾಗಿಲ್ಲ ಅಂದ್ರೆ ಸ್ಕಾಲರ್ಶಿಪ್ ಕೊಡೋದು ನಾನು, ಎಕ್ಸಾಮ್ ಫೀಸ್ ಕಟ್ಟಕ್ಕಾಗಿಲ್ಲ ಅಂದ್ರೆ ಎಕ್ಸಾಮ್ ಕೂರ್ಸೋದು ನಾನು, ನಿಮಗೆ ತಿನ್ನೋಕ್ ತಿಂಡಿ ಇಲ್ಲ ಅಂದ್ರೆ ಕ್ಯಾಂಟೀನ್ ಬಿಲ್ನ ನನ್ನ ಸ್ಯಾಲ್ರಿಲಿ ಕಟ್ಟೋದು ನಾನು. ಅದಕ್ಕೆ ತಾನೇ ನೀವೆಲ್ಲರೂ ನನ್ನ ಹತ್ರ ತುಂಬಾ ಡಿಸಿಪ್ಲಿನ್ ಆಗಿ ನಡ್ಕೋತಾ ಇರೋದು. ಕಳ್ಳರು ನೀವುಗಳು. ಅಷ್ಟಕ್ಕೂ ಹೊಡೆದಾಡ್ಕೊಂಡ್ರೆ ಏನ್ರೋ ನಿಮಗೆ ಲಾಭ? ಒಳ್ಳೆ ಮಾರ್ಕ್ಸ್ ಬರುತ್ತಾ? ಒಳ್ಳೆ ಕೆಲಸ ಸಿಗುತ್ತಾ? ನಿಮ್ ಕುಟುಂಬಕ್ಕೆ ಒಳ್ಳೇದಾಗತ್ತಾ? ಒಂದು ಪೈಸಾ ಲಾಭ ಇದೆ ಅಂತ ಹೇಳಿ ನಾನು ನಿಮ್ ಜೊತೆ ಹೊಡೆದಾಡ್ತೀನಿ. ದೇಶಗಳ ಮಧ್ಯ, ರಾಜ್ಯಗಳ ಮಧ್ಯ, ಊರುಗಳ ಮಧ್ಯ ಈ ತರ ಬಾರ್ಡರ್ ಹಾಕೊಂಡು ಬದುಕಿದ್ದು ಸಾಕು. ಮನುಷ್ಯರ ಮಧ್ಯ ಯಾಕ್ರೋ ಈ ಬಾರ್ಡ್ರು? ನಾನು ನೆಕ್ಸ್ಟ್ ಜನರೇಷನ್ ತಯಾರು ಮಾಡಬೇಕು ಅನ್ಕೊಂಡೆ. ಆ ಜನರೇಷನ್ ಈ ಊರಲ್ಲಿ ಹಾಕಿರೋ ಫೆನ್ಸಿಂಗ್ ನ ಕಿತ್ತು ಬಿಸಾಕತ್ತೆ ಅನ್ಕೊಂಡೆ. ಆದ್ರೆ ನೀವು ನನ್ನ ನಂಬಿಕೆನೆ ಕಿತ್ತು ಬಿಸಾಕಿದ್ರಿ. ನಿಮ್ಮನ್ನ ನಂಬಿ ನಾನು ಮಾಡಿದ ತಪ್ಪಿಗೆ ನನ್ನನ್ನೇ ನಾನು ಈ ಕಾಲೇಜಿಂದ ರೆಸ್ಟಿಗೇಟ್ ಮಾಡ್ಕೋತಾ ಇದ್ದೀನಿ. ಗುಡ್ ಬೈ. ಗುಡ್ ಬೈ ಹೇಳ್ಬೇಕಾಗಿರೋದು ನೀವಲ್ಲ ಸರ್, ನಾನು ಸರ್. ಹೊಟ್ಟೆ ಪಾಡ್ಗೋಸ್ಕರ ನಾನು ಈ ಕೆಲಸ ಮಾಡಿದ್ನೆ ಹೊರತು ಇವ್ರನ್ನ ದೂರ ಮಾಡಬೇಕು ಅಂತ ಅಲ್ಲ ಸರ್. ನಾನು ಮಾಡಿರೋ ತಪ್ಪಿಗೆ ನೀವು ಕಾಲೇಜ್ ಬಿಟ್ಟು ಹೋದ್ರೆ ಕಾಲೇಜ್ಗೆ ಅನ್ಯಾಯ ಆಗತ್ತೆ ಸರ್. ಆ ಪಾಪ ನನಗೆ ಬೇಡ ಸರ್. ಇಲ್ಲಿ ತನಕ ಎಷ್ಟೋ ತಪ್ಪು ಮಾಡಿದ್ವಿ ಸರ್, ಆದ್ರೆ ಈಗ ಬುದ್ಧಿ ಬಂದಿದೆ. ಇನ್ಮೇಲೆ ಈ ಥರ ತಪ್ಪು ಮಾಡಲ್ಲ ಸರ್. ನೀವು ಅನ್ಕೊಂಡಿರೋ ಸ್ಟೂಡೆಂಟ್ಸ್ ಥರ ನಾವು ಬದಲಾಗ್ತೀವಿ ಸರ್. ಇದೊಂದ್ಸಲ ನಂಬಿ ಸರ್. ನೀವು ನಂಬ್ಲಿ ಅಂತ ಅಲ್ಲ ಸರ್, ನಾನು ಬದಲಾಗಿದ್ದೀನಿ ಅಂತ ತೋರ್ಸೋದಕ್ಕೆ ಫಸ್ಟ್ ಟೈಮ್ ಕನ್ನಡದವ್ರ ಹತ್ರ ಮಾತಾಡ್ತಿದ್ದೀನಿ ಸರ್. ಐ ಆಮ್ ಸಾರಿ ಕಣೋ. ಸಾರಿ ಕಣೋ. ಸಾರಿ. ನೀನ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡಿದ ಕೆಲಸದಿಂದ ಒಳ್ಳೇದೇ ಆಗಿದೆ. ಆ ಒಳ್ಳೇದು ಊರಿಗೂ ಆಗ್ಬೇಕು ಅನ್ಕೋತೀನಿ. ಈ ಪ್ರಯತ್ನದಲ್ಲಿ ನಿಂಗೆ ಏನೇ ಸಹಾಯ ಬೇಕಿದ್ರು ನಾನು ನಿಂಗೆ ಸಹಾಯ ಮಾಡ್ತೀನಿ. ಓಕೆ? ಅಣ್ಣ, ಇದೇನೆ ವೀರಮುತ್ತು ಅವ್ರ ಮನೆ. ಹೌದಾ? ಅಪ್ಪ, ಅವನು ಆಫ್ಟರ್ ಆಲ್ ಡ್ರೈವರು. ನಾವ್ ಹೇಳ್ದಾಗ ಅವ್ನ್ ಗಾಡಿ ನಿಲ್ಸ್ಬೇಕು. ಅವನಾಗೆ ಅವ್ನ್ ಗಾಡಿ ನಿಲ್ಸೋದು ಅಂದ್ರೆ ಏನು? ಶೋ ಸಮ್ ಆಟಿಟ್ಯೂಡ್. ಹೋಗ್ಲಿ ಬಿಡೋ, ಏನಾಯ್ತು? ಈಗ ತುಂಬಾ ಲೇಟ್ ಆಗಿದೆ. ಮಮ್ಮಿ, ಮಗನ್ ಮಾತಿಗೆ ಎದುರು ಮಾತಾಡ್ತಾರಾ? ಹಬ್ಬನೇ ನಿನಗೆ. ಇವಾಗ ಅದೆಲ್ಲ ಬೇಡ ಕಣೋ. ಏನ್ ಮಾತಾಡ್ತಿದ್ಯಾ ರೂತರ್ ಫೂಲ್? ಕಾರಲ್ಲಿ ಒಂದ್ ರೌಂಡ್ ಹಾಕು. ಮಗ ನಿಲ್ಸು ಅಂದಾಗ ನಿಲ್ಸ್ಬೇಕು. ಐ ಲವ್ ಯು ಡ್ಯಾಡಿ. ಏ ನಿಲ್ಸ. ಅಪ್ಪ, ಇದೇ ವೀರಮುತ್ತು ಅವ್ರ ಮನೆ. ಮೊದಲನೇ ಸಲ ನೋಡಿದ್ರು ತುಂಬಾ ಚೆನ್ನಾಗಿ ಗುರ್ತಿಡ್ದೆ ಅಪ್ಪ. ಎಲ್ಲ ನಿನ್ ಬುದ್ಧಿನೇ ಮಮ್ಮಿ. ಕಾಫಿ ಅಂತೂ ತುಂಬಾ ಚೆನ್ನಾಗಿದೆ. ಹುಡುಗನ್ಗೆ ನೈಜೀರಿಯಲ್ಲಿ ನರ್ಸರಿ ಬಿಸ್ನೆಸ್ ಅಣ್ಣ. ವಿಳದೆಲ್ಲ ಹಾಕ್ತೀರಾ? ಈಗ ವಿಳೆದೆಲೆ ಟಾಪಿಕ್ ಯಾಕೆ? ಹುಡುಗಿನ್ ತೋರಿಸ್ಬಿಡಿ. ಇದ್ರ ವಾಸನೆ ನೋಡು. ಹುಡುಗಿ ಬಂದಿದ್ದಾಳ ನೋಡು. ಹುಡುಗಿ ತಂಜಾವೂರು ಬೊಂಬೆ ಇದ್ದಾಗಿದ್ದಾಳೆ. ಏನ್ ಮಾತಾಡ್ತಿದ್ಯಾ ರೂತರ್ ಫೋರ್ಡ್? ನಿನ್ ಫೀಲಿಂಗ್ಸ್ ಅಲ್ಲ, ನನ್ ಫೀಲಿಂಗ್ಸ್ ಇಂಪಾರ್ಟೆಂಟ್. ಈ ಗೊಂಬೆ ಹತ್ರ ನಾನು 2 ನಿಮಿಷ ಮಾತಾಡ್ಬೇಕು, ವಿತೌಟ್ ಯುವರ್ ಪರ್ಮಿಷನ್. ಈಗ ಇದೆಲ್ಲ ಕಾಮನ್ ಅಲ್ವಾ ಬಿಗ್ರೆ? ಅವ್ರನ್ನ ಇಲ್ಲೇ ಬಿಟ್ಟು ನಾವೆಲ್ಲ ಆಚೆ ಹೋಗೋಣ. ಹಲೋ,
ಊರೆಲ್ಲ ಪೋಸ್ಟ್ ಅನ್ಸಿದ್ರಲ್ಲ ಏನ್ ವಿಷಯ? ನೀನ್ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಪರವಾಗಿಲ್ಲ ಹೇಳು, ಯು ಕ್ಯಾನ್ ಟ್ರಸ್ಟ್ ಮೀ. ನನ್ನ ಒಂದು ಫ್ರೆಂಡು ಅನ್ಕೊಂಡು ಹೇಳು ಪ್ಲೀಸ್. ಹೌದು, ನಾನೊಬ್ರನ್ನ ಡೀಪ್ ಆಗಿ ಲವ್ ಮಾಡ್ತಿದ್ದೀನಿ. ನಿನ್ ಜೊತೆ ಮದ್ವೆ ಆದ್ರೂ ಮನ್ಸಲ್ಲಿ ಅವನೇ ಇರ್ತಾನೆ. ಲವ್ ಒಂದ್ರಿದೆ, ನೌ ದಟ್ಸ್ ಲವ್, ದಟ್ಸ್ ಟ್ರೂ ಲವ್. ಹ್ಯಾಟ್ಸ್ ಆಫ್. ಇಫ್ ಯು ಡೋಂಟ್ ಮೈಂಡ್, ನಾನು ಅವನ ಜೊತೆ ಮಾತಾಡ್ಬೋದಾ ಪ್ಲೀಸ್? ಓಕೆ. ಡೈಲ್ ಮಾಡಿ. ಹಲೋ. ಹಲೋ, ಯಾರು? ಹಲೋ ಬ್ರೋ, ಒಂದ್ ನಿಮಿಷ. ಇವಾಗ ನೀನ್ ನನ್ನ ಜೊತೆ ಹೇಳಿದ ಮಾತನ್ನ ಇನ್ನೊಂದ್ಸತಿ ಹೇಳ್ತೀಯಾ ಪ್ಲೀಸ್? ನಿನ್ ಜೊತೆ ಮದ್ವೆ ಆದ್ರೂ ಮನ್ಸಲ್ಲಿ ಅವನೇ ಇರ್ತಾನೆ. ಕಾರ್ತಿಕಾ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ನನ್ನ ಲೈಫಲ್ಲಿ ರಿವೆಂಜ್ ಎಲ್ಲಿ ಮಿಸ್ ಆಗ್ಬಿಡುತ್ತೆ ಅನ್ಕೊಂಡಿದ್ದೆ, ಆದ್ರೆ ನಿನ್ನಿಂದನೇ ನನಗೆ ಆ ಚಾನ್ಸ್ ಸಿಕ್ತು. ಏನ್ ರಿವೆಂಜು? ನಾನೊಂದು ಹುಡುಗಿನ ಡೀಪ್ ಆಗಿ ಲವ್ ಮಾಡಿದ್ದೆ ಬ್ರೋ. ಕರೆಕ್ಟ್ ಆಗಿ ಮದ್ವೆ ಆಗೋ ಟೈಮಲ್ಲಿ ಆ ಹುಡುಗಿ ಅವನ್ ಲವರ್ ಜೊತೆ ಹೋಗಿ ಮದ್ವೆ ಆದ್ಲು. ನಾನು ಅವತ್ತೇ ಫಿಕ್ಸ್ ಆದೆ, ನನ್ ಲವರ್ನ ಇನ್ನೊಬ್ಬ ಮದ್ವೆ ಆದ ಅಂದ್ರೆ ಖಂಡಿತವಾಗ್ಲೂ ಬೇರೆಯವ್ನ ಲವರ್ನ ನಾನ್ ಮದ್ವೆ ಆಗ್ಬೇಕು ಅಂತ. ಏಯ್, ನಿನಗೇನ್ ಹುಚ್ಚೇನೋ? ಯಾರ ಮೇಲೆ ಇರೋ ರಿವೆಂಜ್ ನನ್ ಮೇಲೆ ಯಾಕೆ ತೀರಿಸ್ಕೋತೀಯ? ಯಾವ್ದೋ ಒಂದ್ ಸೊಳ್ಳೆ ಕಚ್ತು ಅಂತ ಆಲೋಟ್ ಇಟ್ಬಿಟ್ಟು ಎಲ್ಲಾನು ಸಾಯಿಸಲ್ವಾ? ಇದು ಹಂಗೆ. ಲೇ ಕೋ ಬ್ರದರ್, ಇನ್ನೊಂದು ವಾರದಲ್ಲಿ ಈ ಹುಡುಗಿನ ಮದ್ವೆ ಆಗ್ತೀನಿ. ನಿನ್ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ತೀಯ ಮಾಡ್ಕೋ. ಲವ್ ಫೇಲ್ಯೂರ್ ಇಂದ ನಾನ್ ಅನ್ಭವಿಸಿದ ಕಷ್ಟ ನೋವುನ ನೀನು ಅನ್ಭವಿಸ್ಬೇಕು. ನಿನ್ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಿನ್ ಫ್ರೆಂಡ್ ಬಗ್ಗೆ ಗೊತ್ತಾಗ್ಬೇಕು. ನಿನ್ ಕೆಪಾಸಿಟಿ ಗೊತ್ತಾಗ್ಬೇಕು ಅಂತಂದ್ರೆ ನಿನ್ ಎನಿಮಿ ಗೊತ್ತಾಗ್ಬೇಕು. ಇದು ನಮ್ ತಮಿಳ್ ಸಿನಿಮಾ ತನಿವರಂನ ಕಾಪಿ ಮಾಡಿ ನೀವು ಕನ್ನಡದಲ್ಲಿ ಇಟ್ಕೊಂಡ್ರಿ. ಐ ಹರ್ಟೆಡ್. ನನ್ನ ಎನಿಮಿ ನೀನೆ ಅಂತ ಫಿಕ್ಸ್ ಆಯ್ತು. ಏಯ್, ಅಪ್ಪ, ಆ ಹುಡುಗಿ ನಂಗೆ ತುಂಬಾನೇ ಇಷ್ಟ ಆದ್ಲು. ಎಂಗೇಜ್ಮೆಂಟ್ ಏನ್ ಬೇಡ, ಡೈರೆಕ್ಟ್ ಆಗಿ ಮದ್ವೆನೇ ಆಗ್ತೀನಿ. ಎಂಗೇಜ್ಮೆಂಟ್ ಇಲ್ದೆ ಮದ್ವೆ ಹೇಗೋ? ಬೇಗ್ರೆ, ಡೈರೆಕ್ಟ್ ಆಗಿ ಮದ್ವೆನೇ ಇಟ್ಕೊಂಡ್ಬಿಡೋಣ. ಐ ಲವ್ ಯು ಡ್ಯಾಡಿ. ಒಂದು ವಾರದಲ್ಲಿ ಅದೆಂಗೋ ಮದ್ವೆ? ಅದು ಯಾವ್ದೋ ಮೆಂಟಲ್ ಜೊತೆಗೆ. ನೀನ್ ಹೂವನ್ನು ಎತ್ತಾಕೊಂಬರ್ತೀವಿ. ನೀನ್ ಸುಮ್ನೆ ಕೂತ್ಕೊಳ್ಳಪ್ಪ ಸಾಮೆ. ಪ್ರೀತಿ ಹುಡುಗಿನ ಕರ್ಕೊಬಾರ್ದು ಅಂದ್ರೇನು? ಆ ಹುಡುಗಿಗೆ ನೀನಂದ್ರೆ ಇಷ್ಟನೇ ಅಲ್ವಾ ಸಾಮೆ? ಮತ್ತೇನ್ ಪ್ರಾಬ್ಲಮ್? ಗುರು, ನೀನ್ ಊರಲ್ಲೇ ಇರ್ಲಿಲ್ವಾ? ಒಂದ್ ವಾರ ಆಯ್ತು, ಅತ್ತೆ ಮನೆಗೆ ಹೋಗಿ ನೆನ್ನೆ ಬಂದಿದ್ದು. ಅಯ್ಯೋ, ನಾನ್ ಪ್ರೀತಿಸಿದ್ದು ವೀರಮುತ್ತು ಮಗಳನ್ನ. ವೀರಮುತ್ತು ಅವ್ರ ಮಗಳನ್ನ? ಮತ್ ನೀನ್ ಆ ಹುಡುಗಿ ಡೀಟೇಲ್ಸ್ ಕೇಳ್ದಲ್ಲ? ಮಿಸ್ಅಂಡರ್ಸ್ಟ್ಯಾಂಡಿಂಗಾ? ನಮ್ಗೆಲ್ಲ ಈ ಪ್ರಾಬ್ಲಮ್ ಯಾಕೆ ಸಮೇ? ಸಖತ್ತಾಗಿರೋ ಕನ್ನಡದವ್ಳನ್ನ ನೋಡಿ ಮದ್ವೆ ಆಗು. ತಮಿಳ್ ಹುಡುಗಿರಲ್ಲಿ ಏನ್ ಕೊರತೆ ಅಂತ? ಕನ್ನಡದವ್ರ ಹತ್ರ ಇರೋದೇನೋ, ತಮಿಳರ ಹತ್ರ ಇಲ್ದಿರೋದೇನೋ? ಬೇಡ ಅಂತಿದ್ಯಲ್ಲ? ನಾವು ಕನ್ನಡದವರು. ನಿನ್ ಕನ್ನಡದವನೇನಾ? ಹಂಗ್ಯಾ ಕೇಳ್ತಿದ್ಯಪ್ಪ? ನಾನ್ ಚಿಕ್ಕ ವಯಸ್ಸಿಂದ ವಿಷ್ಣುವರ್ಧನ್ ಫ್ಯಾನ್ ಅಲ್ವಾ? ಆವಾಗೆಲ್ಲ ನಾನ್ ವಿಷ್ಣುವರ್ಧನ್ ಡ್ಯಾನ್ಸ್ ಮಾಡ್ತಿದ್ರೆ. ಏಯ್, ನಿಲ್ಸು ಸಾಕು. ಅದೇನಾದ್ರೂ ಆಗ್ಲಿ, ನಂಗೆ ಆ ಹುಡುಗಿನೇ ಬೇಕು. ನಾವಿಬ್ರು ಒಂದಾಗ್ಬೇಕು ಅಂದ್ರೆ ಈ ಊರ್ಗಳು ಒಂದಾಗ್ಬೇಕು. ಅದ್ ನಡಿಬೇಕು ಅಂದ್ರೆ ಈ ಗಲಾಟೆ ಏನು ಅಂತ ಗೊತ್ತಾಗ್ಬೇಕು. ನಮ್ ಮಾಸ್ಟರ್ ಗೊತ್ತು ಸರ್, ಊರ್ ಬಗ್ಗೆ ತುಂಬಾ ಕಥೆ ಹೇಳ್ತಿರ್ತಾರೆ. ನಿಮಗ್ ಬೇಕಂದ್ರೆ ಅವ್ರನ್ನೇ ಕೇಳಿ. ಓ ತಾತ, ನಮ್ ಊರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕಾಲೇಜಿಂದ ಹುಡುಗರು ಬಂದಿದ್ದಾರೆ. ಎದ್ದೇಳು. ಬಹಳ ಸಂತೋಷನಪ್ಪ. ಒಂದು ಟೈಮಲ್ಲಿ ಜೊತೆಲೆ ಅಣ್ಣ ತಮ್ಮದ್ರ ತರ ಓಡಾಡ್ಕೊಂಡಿದ್ವು. ಒಬ್ಬರನ್ನ ಬಿಟ್ಟು ಒಬ್ಬರೇ ಎಲ್ಲೂ ಹೋಗ್ತಿರ್ಲಿಲ್ಲಪ್ಪ. ಆದ್ರೆ ಈಗ ಶತ್ರುಗಳ ತರ ಬದುಕ್ತಾ ಇದ್ದೀವಿ. ಅಷ್ಟಕ್ಕೂ ಈ ಊರ್ ಯಾಕೆ ಬೇರೆ ಆಯ್ತು ತಾತ? ಅದು 1953 ಮದ್ರಾಸ್ನವರು ಬಂದು ಕರ್ನಾಟಕದ ಗಡಿನ ಆಕ್ರಮಿಸ್ಕೊತಾ ಇದ್ದ ಸಮಯ ಅದು.